मेरा दिल पागल हुआ। ಹೆಸರಿಗೆ ತಕ್ಕಂತೆ ನೂರ್ಮಡಿ ಸುಂದರನ ಸುರ ಲೋಕದ ಆಶ್ಚರ್ಯ ಅಂದರು ನೀನೆ. ಆ ಅನೇಕ ಸೂರ್ಯನ ಕಿರಣಗಳಲ್ಲಿ ಮಿಗಿಲಾಗಿ ಮೆತ್ತುವ ವರ್ಣ ಕಿರಣವು ನೀನೆ. ಆ ಅನೇಕ ಬಣ್ಣದಲ್ಲಿ ಬಣ್ಣ ಒಯ್ದಿರುವ ಮೈ ಮಾಟದ ಹೆಣ್ಣಂದರು ನೀನೆ. ಅನೇಕ ಹೂದೋಟದಲ್ಲಿ ಮಿಗಿಲಾಗಿ ಮೆಚ್ಚುವ ಗುಲಾಬಿ ಹೂ ಎಂದರು ನೀನೆ. ನಿನ್ನಂತ ಗುಲಾಬಿ ಹೂವು ನನ್ನಂತವರ ಕೈ ಸೆರೆ ಆಗಬೇಕಾದರೆ ನಾನಿಂದ ನಿನ್ನನ್ನು ಒರೆಸಿಕೊಳ್ಳಲೇಬೇಕು. ಧರ್ಮರಾಜ್, ನಿನ್ನ ಮಗಳೆಂಬ ರೇಖಾ ಈ ಸಕಾವತ್ ಶ್ರೀಮಂತನ ಕೈವಶವಾದರೆ ನಿನ್ನ 1000 ಹಳ್ಳಿಗೆಲ್ಲ ನಾನೇ ದೊರೆ. ಅವಳೇ ಬಂದಂತ ಕಾಣುತ್ತಿದೆ. ಬರ್ಲೇ ಬರ್ಲೇ. ಹಾ ರೇಖಾ, ಯಾರವರು? ಯಾರು? ರೇಖಾ, ಈ ನಾಡಿಗೆ ಅನೇಕ ನಾಡಿಗೆ ಹೆಸರಾಂತ ಫ್ಯಾಕ್ಟ್ರಿಗಳು ಹೊಡೆಯ ಆ ಅಗ್ನಿರಾಜನ ತಮ್ಮ, ದಟ್ ಈಸ್ ರವಿರಾಜ್. ಆತ ನಿತ್ಯ 108 ಪ್ರೇಮ ತರಂಗ ತೂಗುವ ಯಾಲೆಯಲ್ಲಿ ತೂಗುವ ಪ್ರೇಮರಾಜ್. ಅರ್ಥವಾಯ್ತು. ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ರೇಖಾ, ನಿನಗೆ ವರ್ಷ ಪೂರ್ತಿ 18 ತುಂಬಿದರು ಇನ್ನು ನಿನ್ನ ಕೊರಳಿಗೆ ತಾಳಿ ಇಲ್ಲೆಂದರೆ ಪಾಪ ನನಗೆ ಕಣಿಕರವಾಗ್ತಾ ಇದೆ. ನರವಾದ ಬೇಡ ರೇಖಾ, ಈ ನಿನ್ನ ಅಂದದ ಕೊರಳಿಗೆ ಚಂದದ ತಾಳಿ ಕಟ್ಟಿ ನಿನ್ನನ್ನು ಸತಿ ಮಾಡಿಕೊಳ್ಳಲು ಹಂಬಲಿಸಿ ಬಂದಿರುವೆ. ಬಾ ರೇಖಾ, ಬಾ. ಬಾಯ್ ಮುಚ್ಚೋ ನಾಯಿ. ನನ್ನ ತಾಳ್ವೆಂಬ ತಾಳಿಯ ಬಗ್ಗೆ ವಿಚಾರಿಸಲು ನನ್ನ ತಂದೆ ಇದ್ದಾನೆ. ಏ ಹುಚ್ಚ, ನಾನ್ಯಾರು ಗೊತ್ತಾ? 1000 ಹಳ್ಳಿಯ ಸರ್ದಾರ ನಾಡಗೌಡನ ಮಗಳು ನಾನು. ಸರ್ದಾರನ ಮಗಳು? ನಾನು ಸರ್ದಾರನ ಮಗಳನ್ನು ನನ್ನ ಯುವರಾಜನೊಂದಿಗೆ ಬರ್ಬರವಾಗಿ ನೀವು ಹೋರಾಡಿದರೆ ಕಂಗಾಲಾಗಿ ಬಂದು ಬೀಳುವೆ ನನ್ನ ಆಗರದಲ್ಲಿ. ನಿನ್ನ ಕೊರಳಿಗೆ ತಾಳಿ ಇಲ್ಲದೆ ಬಾ ರೇಖಾ, ಬಾ. ಬಿಸಿಲಿಗೆ ಬಾಯಾರಿ ಬಂದ ಬಕಪಕ್ಷಿ ಅಂತೆ ಕಾಮದಿಂದ ಕಂಗೆದ್ದು ಬರಲುತ್ತಿರುವ ಈ ರಸಿಕನಿಗೆ ನಿನ್ನ ಪ್ರೇಮ ಎಂಬ ಉಸಿರು ಕೊಡುವ. ಏ, ಆಚೆಗೆ ನಿಂತು ಈ ಮಾತನ್ನು ಮಗಳು ದುರಾತ್ಮ. ನಾನು ಒಲಿದರೆ ನಾರಿ, ಮುನಿದರೆ ಹೆಮ್ಮಾರಿ. ಈ ಮಾರಿಯನ್ನು ಕೆಣಕಲು ಬರಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲ ಹೋದ್ರೆ ನನ್ನ ರೋಷ ಎಂಬ ಬೆಂಕಿ ಕಿಡಿಯಿಂದ ಸುಟ್ಟು ಹೋಗುವೆ ಜೋಕೆ. ಹೊರಟು ಹೋಗಲು ಬಂದಿಲ್ಲ ರೇಖಾ, ಘಟ ಸರ್ಪವಾಗಿ ನಿನ್ನ ತುಟಿ ಕಚ್ಚಲು ಬಂದಿರುವೆ. ಆ ವಿಟ ಪುರುಷನಿಂದಲೂ ಎಂದಿಗೂ ಮುಟ್ಟಿಸಿಕೊಳ್ಳದ ಈ ನಿನ್ನ ಹೃದಯ ದೇಹ ಕಾಯ ನೋಡಿ ನನ್ನ ಹೃದಯದಲ್ಲಿ ಮಾವ ಎಂಬ ಮಮಕಾರ ಮೂಡಿ ಕಾಮ ಎಂಬ ಹಾಕಿ ತುಂಬಿದೆ ನನ್ನೊಡಲಲ್ಲಿ. ಬಾ ರೇಖಾ, ಬಾ. ನನ್ನ ಅರಮನೆ ರಾಣಿಯಾಗಿ ಕುಳಿತುಕೊಳ್ಳುವ. ಏ, ಅರಮನೆ ಆಸೆ ತೋರಿಸುವ ತಿರುಕ. ನೀನು ಹೇಳಿಕೊಳ್ಳುವ ಈ ನಿನ್ನ ಅರಮನೆ ನಾನು ಮೆಟ್ಟುವ ಹರಕು ಚಪ್ಪಲೆಯ ಸಮಾನ. ಏ, ಕೆಳಗಿಳಿಸೋ ನಿನ್ನ ಕೈಯನ್ನು. ನೀನು ಮಾಡುತ್ತಿರುವ ಈಗಿನ ಕೆಲಸ ಈ ನಾಡಿನ ಜನತೆ ನೋಡಿದ್ರೆ ನಿನ್ನ ದರ್ಬಾರ್ಥ ವಾಡೆಗೆ ಕಟ್ಟಿ ಮೆಟ್ಟಿಸುತ್ತಾರೆ ನಿನ್ನನ್ನು.
ನಾನು ಮನಸ್ಸು ಮಾಡಿದರೆ ನಿನ್ನಂತ ಹುಡುಗಿಯರ ಮುಡಿಗೆ ಮಲ್ಲಿಗೆ ಹೂ ಬಿಡಿಸಿ ಅವಳ ಗಲ್ಲ ಕಚ್ಚದೆ ಎಂದಿಗೂ ಬಿಟ್ಟಿಲ್ಲ ಈ ರವಿರಾಜ್. ನಾನೊಬ್ಬ ಜಾದುಗಾರ. ಏ, ಪದೇ ಪದೇ ಇದೇ ಮಾತನಾಡಿದ್ರೆ ಎದ್ದು ಬಂದು ನಿನ್ನೆದೆಗೆ ಓದುತ್ತಾರೆ ಈ ಸಮಾಜದ ಜನ. ಸಮಾಜ ರೇಖಾ, ಈ ಸಮಾಜದಲ್ಲಿ ಎಂತೆಂತ ಹೆಣ್ಣುಗಳಿದ್ದಾರ ಗೊತ್ತೇ? ಪತಿಯೇ ಪರಮಾತ್ಮನೆಂದು ನಿತ್ಯ ಪಾದ ಪೂಜೆ ಮಾಡಿ ತಾನು ಹೆತ್ತ ಮಕ್ಕಳನ್ನು ಮರೆತು ಮತ್ತೊಬ್ಬರೊಂದಿಗೆ ಓಡಿ ಹೋಗುವ ಆದರ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಪತಿಯ ಕಣ್ಣಲ್ಲಿ ಮಣ್ಣೆರಚಿ ತಾನು ಹೆತ್ತ ಮಕ್ಕಳನ್ನು ವೇಷಾರು ತೆಗಿಸಿ ನಾನು ಪತಿವ್ರತ ಎಂದು ಒತ್ತಿ ಒತ್ತಿ ಹೇಳುವ ಬಂಡ ಸುಳ್ಳಿರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ರೇಖಾ, ಗೆಳತಿಯರ ಮನೆಗೆ ಹೋಗಿ ಬರುತ್ತೇನೆ ಅಂತ ಬೈಕಿನ ಪಿಂಡನ ಜೊತೆ ಸುತ್ತಾಡಿ ಸಾಯಂಕಾಲ ಮನೆಗೆ ಬರುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂದಾಗ ಯಾವ ಕಡೆಯಿಂದ ಎದ್ದು ಬಂದು ಒಯ್ಯುತ್ತಾರೆ ಈ ನಿನ್ನ ಸಮಾಜದ ಜನತೆ? ಏ, ಈ ಮಾತನ್ನು ಬಗಳುವ ನೀನು ಮನುಷ್ಯನಲ್ಲೋ ರಾಕ್ಷಸ? ನೀನು ರಾಕ್ಷಸ? रेखा, एक सिगरेट का मजा नंबर का नीचे, ये लड़की का मजा कमर का नीचे. ನನಗ ರಾಕ್ಷಸ ಅಂದೇನೋ ಮುಗಿಯಿತು ನಿನ್ನ ಶೀಲನ ಕತೆ. ಅಯ್ಯೋ, ಯಾರಾದ್ರೂ ಕೈ ಬಿಡಲೇ ಸರ್ದಾರ ಮಗಳನ್ನು. ಲೇ, ನನ್ನದೇ ತಟ್ಟಲು ಬಂದ ನೀನೇ ಕುಣ್ಣಿಲೆ. ನಿಮ್ಮಂತ ಕಾಮ ತುಂಬಿದ ನರ ವ್ಯಾಘ್ರದ ಎದೆ ಗುಂಡಿಗೆ ಒಯ್ದು ಅದರ ಬಿಸಿ ರಕ್ತ ನೆಕ್ಕಲು ಬಂದ ನರಸಿಂಹ. ನರಸಿಂಹ? ಲೇ ನರಸಿಂಹ, ನಿನ್ನಂತ ಎಷ್ಟೋ ಸಾಹಸ ಸಿಂಹಗಳು ಈ ಸಿಂಹರಾಜನ ಅಗ್ನಿ ಪಂಜರದಲ್ಲಿ ಸಜೀವ ದೌಡವಾಗಿ ಬಿದ್ದಿರುವಾಗ ನಿನಗೆ ಅದ ಸರಿಯಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ನಿನ್ನಂತ ಹೇಡಿಗೆ ಹೆದರಿ ಭಾರತ ಮಾತೆಯ ಸಮಾನಾದ ಈ ಪವಿತ್ರ ಹೆಣ್ಣನ್ನು ನಿನ್ನಂತವಳ ಕೈಗೆ ಸಿಲುಕಿಸಿ ಹೋಗಕ್ಕೆ ನಾನೇನೋ ಸಣ್ಣನಲ್ಲ. ನಿಮ್ಮಂತವ್ರು ಯಾರೋ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ ಕಣ್ಣಾರ ಕಂಡೆ ಅಂದ್ರೆ ಅವತ್ತೇ ಅವರ ಹೆಣ ಮಣ್ಣಲ್ಲಿ ಹೂತು ಬಿಡ್ತೇನೆ. ತ್ರೇತಾಯುಗದ ರಾಮ ಲಕ್ಷ್ಮಣರು ಆ ರಾವಣನೊಂದಿಗೆ ಹೀಗೆ ಹೋರಾಡಿ ಕಳೆದುಕೊಂಡರು ಆ ಸೀತೆಯನ್ನು. ಮೋಸದಿಂದ ಸೀತೆಯನ್ನು ಅಪಹರಿಸಿದ ಆ ರಾವಣ 10 ತಲೆ ಕತ್ತರಿಸದೆ ಬಿಡಲಿಲ್ಲ. ಆ ರಾಮ ಲಕ್ಷ್ಮಣರು ಅವನಂತೆ ನೀನೇನಾದರೂ ಹೊತ್ತೊಯ್ಬೇಕಂತ ನಿರ್ಧಾರಗೈದರೆ ಸಡ್ಡು ಬಾರಿಸಿ ಈ ನರಸಿಂಹ ಅಂತ ರೇಖೆ ನೋಯ್ತೀನಿ. ನೀ ಗಣಸೇ ಆಗಿದ್ರೆ ಈ ಗೆರೆ ದಾಟಿ ಬಂದು ಮುಟ್ಟು ಬರ್ಲಿ ನೋಡೋಣ. ಲೇ ನರಸಿಂಹ, ಈ ಕಲಿಯುಗದ ಮಾರೀಚನ ಮಾಯದ ಮೇಲೆ ನಿನಗೇನು ಗೊತ್ತ ಹೊತ್ತ? ನಾನೇ ಕೆಚ್ಚದ ವೀರನೆಂದು ನೀನು ಇವಳನ್ನು ಬಚ್ಚ ಮಾಡಿದರೆ ಮುಂದೊಂದು ದಿನ ಇವಳ ಗಲ್ಲ ಕಚ್ಚದೆ ಎಂದಿಗೂ ಬಿಟ್ಟಿಲ್ಲ ಈ ರವಿರಾಜ್. ದಟ್ ಈಸ್ ಖತರ್ನಾಕ್ ಕಳಾಯ್. ಬಾರ್ತೇನೆ. No,
ನನ್ನ ಜೀವ ಇರುವವರೆಗೂ ಇಂಥದಕ್ಕೆಂದು ಅವಕಾಶ ಕೊಡಲಾರೆ. ಆ ರೇಖಾ, ಏನಿದು ನಿನ್ನ ಸ್ಥಿತಿ? ವಾಯು ವಿಹಾರಕ್ಕೆಂದು ಬಂದು ಈ ಪಾಪಿ ಕೈಯಿಂದ ಕಾಪಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ನನ್ನದೊಂದು ಮಾತನಾಡಿಸ್ಕೊಡ್ತೀರಾ? ಒಂದೇ ಏಕ ರೇಖಾ, ನಿಮ್ಮ ಮೈತನ ಕೀರ್ತಿಗಾಗಿ 1000 ಮಾತನ್ನು ಪಾಲಿಸುತ್ತೇನೆ. ಹಣ ಆಭರಣ ಸಾಕಷ್ಟಿದ್ರು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಈ ನಿಮ್ಮ ಧೈರ್ಯ ಸಾಹಸವನ್ನು ನೋಡಿ ನಾನು ನಿಮ್ಮನ್ನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ರೇಖಾ, ನಾನು ನಿಮ್ಮ ಸತ್ಯ ಅಂತ ಸ್ವೀಕರಿಸಿ ಅಂತ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳಿ. ರೇಖಾ, ಎಂತ ಚಂಡಾಲ ಕೆಲಸಕ್ಕೆ ಕೈ ಹಾಕಿದ್ದಮ್ಮ ನೀನು. ನಿತ್ಯ ನಿಮ್ಮ ತಂದೆ ಕರಿಸೇವಕನಾದ ನಾನು ನಿಮ್ಮ ಮಣಿ ಅನ್ನ ಉಂಡ ಬದುಕುತ್ತಿರುವ ಈ ಆಳ ಮಗನ ಕೈ ಹಿಡಿಯುತ್ತೀಯ? ಬೇಡ ರೇಖಾ, ಬೇಡ. ಇದು ನನ್ನಿಂದ ಸಾಧ್ಯವಿಲ್ಲ. ನಾ ಉಂಡ ಮಣಿಗೆ ದ್ರೋಹ ಎಂದು ಮಾಡಲಾರೆ ರೇಖಾ. ನೋಡಿ, ಒಂದು ಹೆಣ್ಣಿಗೆ ತಾಳಿಯ ಭಾಗ್ಯ ಕೊಡ್ಬೇಕಂದ್ರೆ ಮನೆ ಹಾಳಾದ್ರೇನು, 6 ಅಂತಸ್ತಿನ ಅರಸನಾದ್ರೇನು, ಪ್ರೀತಿಗಿಂತ ಶ್ರೀಮಂತ ವಸ್ತು ಬೇರೊಂದಿಲ್ಲ, ಇನ್ನೊಂದಿಲ್ಲ. ರೇಖಾ, ನಿನ್ನ ಹಠವನ್ನು ತೆಗೆದು ಹಾಕು. ನಾನು ಸಾಲಿ ಕಲಿತ ಕುರಿಗಾರ, ಮೇಲಾಗಿ ಹಳ್ಳಿಯ ಹುಮ್ಮ. ನೀನು 1000 ಹಳ್ಳಿಯ ಸರ್ದಾರನ ಮಗಳು. BA ಪದವಿ ಇದ್ದರು ನನಗೂ ನಿನಗೂ ಹೋಲಿಸಿ ನನ್ನ ಶೌರ್ಯವನ್ನು ಕುಂಚಬೇಡಮ್ಮ. ನಿನಗ ವಿನಯಪೂರ್ವಕ ನಮನಗಳು. ನೀವು ಇದೇ ತರ ಮಾತನಾಡಿದ್ರೆ ನಾನು ನಿಮ್ಮ ಎದುರಿಗೆ ನನ್ನ ಪ್ರಾಣವನ್ನು ಕಳೆದುಕೊಳ್ಳುವೆ. ರೇಖಾ, ನಿಂದನೇ ಆಟ ಆಡ್ತಾರ ನನ್ನ ಪ್ರಾಣ. ನನ್ನ ತಂದೆ ತೆಗಿತಾನ ಅಂತೀರಾ? ನೋಡಿ, ನೀವು ಹೇಗಿದ್ದೀರಾ, ನಿಮ್ಮನ್ನು ಏನ್ ಮಾಡ್ಬೇಕಂತ ನನ್ನ ತಂದೆಗೆ ಚೆನ್ನಾಗಿ ಗೊತ್ತು. ಮುಂದೊಂದು ದಿನ ನೀವೇ 1000 ಹಳಿಯ ಸರ್ದಾರ. ಭಯಪಡಬೇಡ, ಬಾರಾಜ, ನನ್ನೊಂದಿಗೆ ಆಡಿ ಕುಣಿಯಲ್ಲ. ರೇಖಾ, ನನಗೆ ಯಾಕೋಟ ಭಯ ಬರ್ತಾ ಇದೆ ತಡಿ. ಗಂಡೆದ ವೀರನಿಗೆ ಭಯ. ಬಾರಾಜ, ನನ್ನೊಂದಿಗೆ ಹಾಡಿ. ಅಂಗಲಿನಲ್ಲಿ ಬಂಗಾರದ ನಾಯೇ ಸೌಂದರ್ಯಂತೆ ಕಣ್ಣುಚ್ಚಿ ಹೊಂಗನ ಸರಸ ಚಾಯೇ
ಬಂದಾಗ ಸೋತಿದವೆಲ್ಲ ನನ್ನ ತಂದೆಯನೇ ಕನ್ನಿಸ ಬಂದಾರು ಮುಖವೆಲ್ಲ ನಮಗೆ ಸೋಲುತ್ತಿದೆ ಹೇ ಸಿಕ್ಕಾದ ಸರಿಯೇ ಅಂಗಲಿನಲ್ಲಿ ಬಂಗಾರ ನಾಳೆ 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 ಬನ್ನಿ ಹೋಗೋಣ